ಎಲೆಕ್ಷನ್ ಬಜೆಟ್ ಅವರು 5 ವರ್ಷಗಳಲ್ಲಿ ಮಾತು ಕೊಟ್ಟಂತೆ ನಡ್ಕೊಂಡಿದ್ರೆ ಇವರು ಈಗ ಹೇಳೋದು ನಂಬ್ಕೋಬಹುದಾಗಿತ್ತು. ಜನ ಇವರು ಹೇಳ್ತಕ್ಕಂಥ ಯಾವುದೇ ಭರವಸೆಗಳನ್ನ ಈಗ ಬಜೆಟ್ ನಲ್ಲಿ ಏನೇ ಭರವಸೆಗಳು ಕೊಟ್ಟರು ಕೂಡ ಪೀಪಲ್ ವಿಲ್ ನಾಟ್ ಬಿಲೀವ್ ಇಟ್. ರೈತರಿಗೇನೋ 5 ಎಕರೆ ಇರೋವರಿಗೆ 6,000 ರೂಪಾಯಿ ವರ್ಷಕ್ಕೆ ಕೊಡ್ತೀವಿ, ಮತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ ವರ್ಷಕ್ಕೆ ತಿಂಗಳಿಗೆ 3,000 ಕೊಡ್ತೀವಿ ಅಂತ ಇವೆಲ್ಲ ಹೇಳಿದ್ದಾರೆ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ನ ಸ್ಲ್ಯಾಬ್ ಜಾಸ್ತಿ ಮಾಡಿರೋದು, ಇವೆಲ್ಲ ಮಾಡಿರೋದೆಲ್ಲ ಓನ್ಲಿ ಕೀಪಿಂಗ್ ಐ ಆನ್ ದಿ ಎಲೆಕ್ಷನ್. ಬಟ್ ಪೀಪಲ್ ವಿಲ್ ನಾಟ್ ಬಿಲೀವ್ ದೆಮ್ ಬಿಕಾಸ್ ಈ 5 ವರ್ಷಗಳಲ್ಲಿ ಅವರು ಏನು ಹೇಳಿದ್ರು ಅವೆಲ್ಲರಲ್ಲೂ ಫೇಲ್ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಜನ ಅವರು ಏನು ಹೇಳಿದ್ರು ಕೂಡ ಇದನ್ನ ಎಲೆಕ್ಷನ್ ಬಜೆಟ್ ಅಂತ ತೀರ್ಮಾನ ಮಾಡ್ತಾರೆ ಹೊರತು ಪೀಪಲ್ ವಿಲ್ ನಾಟ್ ಟೇಕ್ ಇಟ್. ಈ ಬಜೆಟ್ ಮಾನ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ ಇಸ್ ಓನ್ಲಿ ಅನ್ ಇಂಟ್ರಿಮ್ ಬಜೆಟ್. ಇಟ್ ಇಸ್ ಓನ್ಲಿ ಅನ್ ಇಂಟ್ರಿಮ್ ಬಜೆಟ್ ಅಂಡ್ ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ನಿಂದ ಮಾಡಿರ್ತಕ್ಕಂಥದ್ದು. ಇಟ್ ಇಸ್ ಲೈಕ್ ಬಿಜೆಪಿ ಮ್ಯಾನಿಫೆಸ್ಟೋ ಇದ್ದಾಗ ವರ್ಕೌಟ್ ಆಗ್ಬೋದು. ಅದರಿಂದ ಏನಾಗಲ್ಲ. ಪೀಪಲ್ ವಿಲ್ ನಾಟ್ ನಂಬಲ್ಲ ಜನ. ಯಾಕೆ ನಂಬ್ತಾರೆ? 5 ವರ್ಷ ಅವ್ರು ಏನು ಹೇಳಿದ್ರು ಅವೇನೂ ಆಗಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ವರ್ಷಕ್ಕೊಂದ್ಸರಿ, ಅದೇನಾಗಿಲ್ಲ. ಬ್ಲ್ಯಾಕ್ ಮನಿ ತಗೋಬತ್ತೀವಿ ವಾಪಸ್ ಅಂತಂದ್ರೆ ಅದೇನಾಗಿಲ್ಲ. ಲೋಕಪಾಲನ್ನ ಅಪಾಯಿಂಟ್ ಮಾಡಲಿಲ್ಲ. ಆಮೇಲೆ ರಫೇಲ್ ಹಗರಣ, ಇದರಲ್ಲೆಲ್ಲ ಜನರು ಅವ್ರ ಮೇಲೆ ಈಗಾಗಲೇ ಬೇಸತ್ತಿದ್ದಾರೆ. ಅದರಿಂದ ಈ ಬಜೆಟ್ ಮೂಲಕ ಅವರು ಜನರನ್ನ ಮರಳು ಮಾಡ್ತೀವಿ ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಗ್ರಹಿಕೆ. ಮತ್ತೆ ಈ ಮೂಗು ತುಪ್ಪ ಹಚ್ಚ ಕೆಲಸ ಇದೆಯಲ್ಲ ಚುನಾವಣಾ ಸಂದರ್ಭದಲ್ಲಿ